ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ಆರ್ ಸಿ ಕಾಲೇಜ್ ಹತ್ರ ಬಂದಿದ್ದೀವಿ. ಆರ್ ಸಿ ಕಾಲೇಜ್ ಸ್ಟೂಡೆಂಟ್ಸ್ ಎಷ್ಟು ನಮ್ಮ ಜೊತೆ ಚಿಲ್ಲಪ್ ಮಾಡಿ ಚೇರ್ ಅಪ್ ಮಾಡ್ತಾರೆ ನೋಡೋದ, ಅವ್ರ ಜೊತೆ ಸ್ವಲ್ಪ ಫನ್ ಮಾಡೋದ, ಹಾಗೆ ಸ್ವಲ್ಪ ಮಾತಾಡೋದ. ಬನ್ನಿ. ರೋಲ್ ಆ್ಯಕ್ಷನ್. ಮ್ಯಾಚನ್ನು ಗೆಲ್ಲಿಸಲು ಇದ್ದೇ ಇದೆ, ಗೆಲ್ಲಬೇಕು ಅಷ್ಟೇ ಸರ್, ಬೇರೇನಿಲ್ಲ. ಅದರಲ್ಲಿ ಆಕ್ಸೆಪ್ಟ್ ಮಾಡಿದ್ರೆ ಏನಿಲ್ಲ, ಗರ್ಲ್ಸ್ ಹೆಂಗೆ ಆಕ್ಸೆಪ್ಟ್ ಮಾಡ್ಕೊಂಡು ಹಂಗೆ ಬಾಯ್ಸ್ನ ಕೂಡ ಆಕ್ಸೆಪ್ಟ್ ಮಾಡ್ತೀವಿ, ಎಲ್ಲ ಈಕ್ವಲ್ ಅಲ್ವಾ? ಸಿಂಗಲ್ ಬ್ರೋ, ನಾನು ಅದೆಲ್ಲ ಯಾವುದೋ ಒಂದು ಫೀಲಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ಕೂಲಲ್ಲಿ ಹೋದವಾಗ ಒಂದು ಹುಡುಗ ಸಿಗ್ತಾನೆ, ಹಾಯ್ ಬಾಯ್ ಅಂತ ಮುಗಿಸಲ್ಲ, ಅದು ಮನೆಯವ್ರಿಗೂ ಬರುತ್ತೆ. ಶತ್ರುಗಳು ಜಾಸ್ತಿ ಇದ್ರೆ ಅಲರ್ಟ್ ಆಗಿರ್ತೀಯ. ಓಕೆ, ನೀವು ಹುಡುಗಿರು ಒಂದು ಹುಡುಗನ ಬೆಸ್ಟ್ ಫ್ರೆಂಡ್ ಅಂತ ಹೆಂಗೆ ಅಕ್ಸೆಪ್ಟ್ ಮಾಡ್ತೀರಾ? ಯಾಕಂತಂದರೆ ಅವರು ನಮ್ಮ ಚಿಕ್ಕ ವಯಸ್ಸಿಂದ ನಮ್ಮ ಜೊತೆ ಇರೋರನ್ನ ನಾವು ಬೆಸ್ಟ್ ಫ್ರೆಂಡ್ ಅಂತ ಟ್ರೀಟ್ ಮಾಡ್ತೀವಿ. ಲೈಕ್ ಸ್ಕೂಲಲ್ಲಿ ಹೋದವಾಗ ಒಂದು ಹುಡುಗ ಸಿಗ್ತಾನೆ, ಹಾಯ್ ಬಾಯ್ ಅಂತ ಮುಗಿಸಲ್ಲ, ಅದು ಮನೆಯವ್ರಿಗೂ ಬರುತ್ತೆ. ಆ್ಯಂಡ್ ಮನೆಯವ್ರ ಜೊತೆನೂ ಬೆರೀತಾರೆ, ನಮ್ಮದು ಎಲ್ಲ ಸೆಲೆಬ್ರೇಷನಲ್ಲೂ ಅವರು ಇರ್ತಾರೆ. ಸೊ ವಿ ಅಕ್ಸೆಪ್ಟ್ ಅಷ್ಟೇ, ಬೇರೇನಿಲ್ಲ. ಬೇರೇನಿಲ್ಲ. ಆದರೆ ಎಲ್ಲರನ್ನೂ ಬೆಸ್ಟ್ ಫ್ರೆಂಡ್ ಆಗಿ ಟ್ರೀಟ್ ಮಾಡೋಕ್ಕಾಗಲ್ಲ. ಇವಾಗ ಏನೇನೋ ಆಗ್ಬಿಟ್ಟಿದೆ, ಬೆಸ್ಟ್ ಫ್ರೆಂಡ್ ಅಂದರೆ ಸಮಥಿಂಗ್ ಏನೋ, ಅದೆಲ್ಲ ನಥಿಂಗ್, ಏನೂ ಇಲ್ಲ. ಜಸ್ಟ್ ಅವ್ರು ನಮ್ಮ ಮನೆಯವ್ರು ಆಗಿರ್ತಾರೆ, ನಮ್ಮ ಇನ್ನೊಂದು ಬ್ರದರ್ ಥರನೂ ಅವರು ಟ್ರೀಟ್ ಮಾಡ್ತೀವಿ. ಸೊ ನನಗೆ 2 ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ. ನಾನು ಒಬ್ರನ್ನ ಅಣ್ಣ ಅಂತೀನಿ, ಇನ್ನೊಬ್ರು ಬೆಸ್ಟ್ ಫ್ರೆಂಡ್ ಇರಬೇಕು. ಯಾಕಂತಂದರೆ ಹುಡುಗಿರ್ಗಿಂತ ಹುಡುಗರೇ ಎಷ್ಟೊಂದು ಇದಾಗಿರ್ತಾರೆ, ಆನೆಸ್ಟಿ ಆಗಿರ್ತಾರೆ, ಲಾಯಲಿಟಿ ಆಗಿರ್ತಾರೆ. ಆ್ಯಂಡ್ ನಾನು ನಿಜ ಬಾಯ್ಸ್ನೇ ನಂಬ್ತೀನಿ. ಇನ್ನೊಂದು ಕ್ವಶನು, ಇವಾಗ ಬೆಸ್ಟ್ ಫ್ರೆಂಡ್ ಇರ್ತಾನೆ, ಬಾಯ್ ಫ್ರೆಂಡ್ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಬಾಯ್ ಫ್ರೆಂಡ್ಗೆ ಇಲ್ಲ ಬೆಸ್ಟ್ ಫ್ರೆಂಡ್ಗೆ? ಫ್ರೆಂಡಿಗೆ ಫಸ್ಟು. ಯಾಕಂತಂದರೆ ಈ ಬಾಯ್ ಫ್ರೆಂಡ್ ಇವಾಗ ಬಂದಿರೋರು. ಸೊ ನಾವು ಇಬ್ಬರನ್ನೂ ನಾವು ಒಳ್ಳೆ ಇದು ಸ್ಥಾನದಲ್ಲೇ ಇಟ್ಟಿರ್ತೀವಿ. ಬಾಯ್ ಫ್ರೆಂಡ್ ಏನು ಅನ್ಕೊಬಾರ್ದು, ಅವರು ರಾಂಗಾಗಿ ಅನ್ಕೊಬಾರ್ದು. ಸೊ ಅರ್ಥ ಮಾಡಿಕೊಂಡು ಇರಬೇಕು ಅಷ್ಟೇ. ಆಕ್ಸೆಪ್ಟ್ ಮಾಡಿದ್ರೆ ಏನಿಲ್ಲ, ಗರ್ಲ್ಸ್ ಹೆಂಗೆ ಆಕ್ಸೆಪ್ಟ್ ಮಾಡ್ಕೊಂಡು ಹಂಗೆ ಬಾಯ್ಸ್ನ ಕೂಡ ಆಕ್ಸೆಪ್ಟ್ ಮಾಡ್ತೀವಿ, ಎಲ್ಲ ಈಕ್ವಲ್ ಅಲ್ವಾ? ಅದೇ ಹೆಂಗೆ ಅಂದರೆ ಅದು ಫ್ರೆಂಡ್ಶಿಪ್ ಆಗ್ತೀವಿ, ಅದು ಏನು ತುಂಬ ವರ್ಷದಿಂದ ಓದ್ತಿರ್ತೀವಲ್ಲ, ಸೊ ಅದರಿಂದ ಕ್ಲೋಸ್ ಆಗ್ತೀವಿ, ಅದರಿಂದ ಬೆಸ್ಟ್ ಫ್ರೆಂಡ್ಸ್ ಆಗ್ತೀವಿ. ಓಕೆ, ಇವಾಗ ಬಾಯ್ ಫ್ರೆಂಡ್ ಮತ್ತು ಬೆಸ್ಟ್ ಫ್ರೆಂಡ್ ಅಂತ ಬಂದಾಗ ನಿಮ್ಮ ಫಸ್ಟ್ ಪ್ರಯಾರಿಟಿ ಯಾರ ಮೇಲೆ? ಫ್ರೆಂಡ್ ಫ್ರೆಂಡೇ ತಾನೇ ಇದ್ದ, ಅದಕ್ಕೆ ಫ್ರೆಂಡ್ ಮೇಲೆ ಫಸ್ಟ್ ಇಂಪಾರ್ಟೆಂಟ್ ಕೊಡ್ತೀನಿ, ಆಮೇಲೆ ಲವರು. ಓಕೆ, ಈ ಲವ್ವಲ್ಲಿ ಒಂಥರ ಬೆಸ್ಟ್ ಫ್ರೆಂಡ್ ಒಂಥರ ಶಕುನಿ ಇದ್ದಂಗೆ ಅಂತಾರೆ, ಅದು ನಿಜಾನಾ? ಅದು ಗೊತ್ತಿಲ್ಲ ನನಗೆ, ಬಟ್ ಫ್ರೆಂಡ್ನ ಯಾವತ್ತೂ ಲವ್ ಮಾಡಬಾರ್ದು ಅನ್ನೋದು ಒಂದು ರೂಲ್ಸ್. ಬೆಸ್ಟ್ ಫ್ರೆಂಡ್ ಯಾವಾಗಲೂ ಬೆಸ್ಟ್ ಫ್ರೆಂಡಾಗೇ ಇರಬೇಕು, ಲವರ್ ಯಾವಾಗಲೂ ಲವರಾಗೇ ಇರಬೇಕು. ಅಕಸ್ಮಾತ್ ಅವನು ಇಷ್ಟಪಟ್ಟು ನೀವು ಇಷ್ಟಪಟ್ಟಿಲ್ಲ ಅಂದರೆ ಕತೆ ಬೇಡ, ನಾನು ಬಿಟ್ಬಿಡ್ತೀನಿ, ನಾನು ಮಾತಾಡೋದೇ ಬಿಟ್ಬಿಡ್ತೀನಿ, ಬೇಕಾಗಿಲ್ಲ ಅಂಥ ಫ್ರೆಂಡ್ ಬೇಡ ನನಗೆ. ಮ್ಯಾಮ್, ಒಂದು ಹುಡುಗನ ಬೆಸ್ಟ್ ಫ್ರೆಂಡ್ ಅಂತ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ? ಅವ್ರು ತೋರಿಸೋ ಕೇರಿಂಗ್ ಇರ್ಬೋದು, ಇಂಪಾರ್ಟೆನ್ಸ್ ಇರ್ಬೋದು, ಅವ್ರು ನಮ್ಮ ಮೇಲೆ ಕೊಡೋ ರೆಸ್ಪೆಕ್ಟ್ ಇರ್ಬೋದು, ಟೈಮ್ ಇರ್ಬೋದು. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಒಬ್ಬ ಬೆಸ್ಟ್ ಫ್ರೆಂಡ್ಗೂ ಒಬ್ಬ ಬಾಯ್ ಫ್ರೆಂಡ್ಗೂ ಇರೋ ಡಿಫ್ರೆನ್ಸ್ ಏನು ನಿಮ್ಮ ಪ್ರಕಾರ? ಫಸ್ಟ್ ಆಫ್ ಆಲ್ ಅಲ್ಲಿ ಡಿಫ್ರೆನ್ಸ್ ಬರಲೇಬಾರ್ದು. ಇವಾಗ ಬಾಯ್ ಫ್ರೆಂಡ್ ಇರೋರಿಗೆ ಬೆಸ್ಟ್ ಫ್ರೆಂಡ್ ಒಂದು ಹುಡುಗಿ ಅವ್ರ ಹುಡುಗಿಗೆ ಬೆಸ್ಟ್ ಫ್ರೆಂಡ್ ಇದ್ದಾನೆ ಅಂತ ಅಂದರೆ, ಆ ಹುಡುಗ ಅದನ್ನು ಆಕ್ಸೆಪ್ಟ್ ಮಾಡಿದ್ದಾನೆ ಅಂದರೆ ಅವ್ನ ಬಾಯ್ ಬೆಸ್ಟಿನ, ಅವಳು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ಯಾರು ಆ ಥರ ಆಕ್ಸೆಪ್ಟ್ ಮಾಡಲ್ಲ, ಜಲಸಿ ಫೀಲ್ ಅನ್ನೋದು ಇರುತ್ತೆ ಅಲ್ವಾ. ಸೊ ಇಫ್ ಅ ಬಾಯ್ ಆಕ್ಸೆಪ್ಟ್ ಅವ್ರ ಬೆಸ್ಟ್ ಫ್ರೆಂಡ್ ಗರ್ಲ್ ಅವ್ರ ಬೆಸ್ಟಿನ ಆಕ್ಸೆಪ್ಟ್ ಮಾಡಿದ್ರೆ ಅವಳು ತುಂಬ ಲಕ್ಕಿ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಕಂಪ್ಯಾರಿಸನ್ ಬರಬಾರ್ದು. ಮತ್ತು ಇನ್ನೊಂದೇನೆಂದರೆ, ಈ ಪ್ರೀತಿಯಲ್ಲೇ ಬಾಯ್ ಫ್ರೆಂಡ್ ಮತ್ತು ಆ ಹುಡುಗಿ ಮಧ್ಯೆ ಈ ಬೆಸ್ಟ್ ಫ್ರೆಂಡ್ ಅನ್ನೋನು ಶಕುನಿ ಥರ ಇರ್ತಾನೆ ಅನಿಸುತ್ತೆ. ಅದು ನಿಮ್ಮ ಪ್ರಕಾರ ಸತ್ಯನ ಸುಳ್ಳು? ಹೆಂಗೆ ಹೇಳ್ತೀರಾ ಸುಳ್ಳು ಅಂತ? ಹೇಗೆ ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡಿ. ಸುಳ್ಳು ಅಂತ ಹೇಳಿದ್ರೆ ಅದು ಹೆಂಗೆ ಹೇಳ್ತೀರಾ ಸುಳ್ಳು ಅಂತ? ಅದು ಇವಾಗ ಗರ್ಲ್ ಇಂಟೆನ್ಷನಲ್ಲೇ ಗೊತ್ತಾಗುತ್ತೆ, ಅವ್ನ ಬಾಯ್ ಬೆಸ್ಟಿ ಯಾವ ಥರ, ಅವ್ನ ಬಾಯ್ ಫ್ರೆಂಡ್ ಯಾವ ಥರ ಮತ್ತು ಅವ್ನ ಬೆಸ್ಟಿ ಯಾವ ಥರ ಅಂತ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಅವ್ಳು ಬೆಸ್ಟ್ ಫ್ರೆಂಡ್ ಮಾಡ್ಕೊಳ್ಬೇಕಾದ್ರೆ ಗೊತ್ತಾಗಬೇಕು ಅವ್ನು ಯಾವ ಥರ ಅಂತ ಅಂದ್ಬಿಟ್ಟು. ಸೊ ಅವ್ರ ಗುಣಗಳು ಮ್ಯಾಟರ್ ಆಗುತ್ತೆ. ಆ ಥರ ಇದ್ದರೆ ಏನು ಹೇಳಿದ್ದು ನೀವು, ಡೆವಿಲ್ಲ? ಶಕುನಿ ಅದು ಬರೋದೇ ಇಲ್ಲ. ಓಕೆ, ನೀವು ಫಸ್ಟ್ ಪ್ರಯಾರಿಟಿ ಯಾರು ಕೊಡ್ತೀರಾ, ಬಾಯ್ ಫ್ರೆಂಡ್ಗಾ ಬೆಸ್ಟ್ ಫ್ರೆಂಡ್ಗಾ? ಬಾಯ್ ಫ್ರೆಂಡ್. ನಿಮ್ಮಲ್ಲಿರೋ ಹಿಡ್ಡನ್ ಟ್ಯಾಲೆಂಟ್ ಅಂದರೆ ಯಾವುದು? ನನ್ನಲ್ಲಿರೋ ಹಿಡನ್ ಟ್ಯಾಲೆಂಟ್ ಕವಿತೆಗಳು ಚೆನ್ನಾಗಿ ಬರಿತೀನಿ ನಾನು. ಓಕೆ, ಒಂದೆರಡು ಕವಿತೆ ಹೇಳೋಕ್ಕಾಗುತ್ತಾ? ಟ್ರೈ ಮಾಡಿ. ನಿನ್ನ ಮಿನುಗುವ ಕಣ್ಣಲ್ಲಿ ಕಳೆದು ಹೋಗುವ ಆಸೆ, ದಯವಿಟ್ಟು ಅನುಮತಿ ಕೊಡುವೆಯಾ? ನಿನ್ನ ಕನಸಲ್ಲಿ ನಾನೊಂದು ಸಣ್ಣ ಪಾತ್ರ ವಹಿಸುವ ಆಸೆ, ಕನಸಿನ ವಿಳಾಸ ಕೊಡುವೆಯಾ? ನಿನ್ನ ನೆನಪುಗಳ ನೆರಳಲ್ಲೇ ಕಾಲ ಕಳೆಯುವ ಆಸೆ, ಅನುಮಾನಿಸದೆ ಆಶ್ರಯ ಕೊಡುವೆಯಾ? ಮುಂಗುರುಳ ಸರಿಸಿ ಕಿರುನಗೆಯ ಸೆರೆ ಹಿಡಿಯುವ ಆಸೆ, ಸತಾಯಿಸದೆ ಸಮಯ ಕೊಡುವೆಯಾ? ಸದ್ದಿಲ್ಲದೆ ನಿನ್ನ ಭಾವಚಿತ್ರವ ಕಣ್ಣಂಚಲ್ಲೇ ವಿವರಿಸುವ ಆಸೆ, ಒಂದೊಮ್ಮೆ ಅವಕಾಶ ಕೊಡುವೆಯಾ? ರೋಲ್ ಆ್ಯಕ್ಷನ್. ಹಾಯ್, ನಿಮ್ಮ ಹೆಸರು? ನವಾಜ್. ಓಕೆ, ಒಂದು ಹುಡುಗಂಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹುಡುಗಿ ಅನಿವಾರ್ಯನಾ? ಅನಿವಾರ್ಯನೇ. ಅನಿವಾರ್ಯ ಅಂದರೆ ಹಿಂಗೆ ಯಾವ ಥರ ಅದರಲ್ಲಿ?
ಹೆಲ್ಪ್ ಮಾಡೋಕ್ಕೆ, ಆಮೇಲೆ ಕೇರ್ ಮಾಡ್ತಾರೆ, ಟೈಮ್ಗೆ ಕಾಸು ಕೊಡ್ತಾರೆ ತಿನ್ನೋಕ್ಕೆಲ್ಲ. ಆಮೇಲೆ ಇನ್ನೇನು ಆಚೆ ಕಡೆಲ್ಲ ಇಲ್ಲ. ಬೆಸ್ಟ್ ಫ್ರೆಂಡ್ಸ್ ಇನ್ನೇನು ಅಷ್ಟೇ ಇರ್ಬೋದು. ಇವಾಗ ನಿಮಗೆ ಒಂದು ಹುಡುಗಿ ಬೆಸ್ಟ್ ಫ್ರೆಂಡ್ ಅಂತ ಇರ್ತಾಳೆ. ಇವಾಗ ಅದು ನಿಮ್ಮ ಫ್ರೆಂಡ್ಸು ಗೊತ್ತಿರಲ್ಲ, ಕದ್ದು ಮುಚ್ಚಿ ನೀವು ಅವ್ರ ಹತ್ರ ಮೆಸೇಜ್ ಮಾಡೋದು, ಒಂದು ಕ್ಯೂಟ್ ರಿಲೇಷನ್ಶಿಪ್ಪಲ್ಲಿ ಇರ್ತೀರ. ಅದು ನಿಮ್ಮ ಫ್ರೆಂಡ್ಸಿಗೆ ಗೊತ್ತಾದಾಗ ಅವ್ರ ಕಡೆಯಿಂದ ರಿಯಾಕ್ಷನ್ ಹೆಂಗಿರುತ್ತೆ ನಿಮಗೆ? ಅವ್ರಿಗಿಂದ ರಿಯಾಕ್ಷನ್ ಅವ್ರೇನು ಫುಲ್ ಶಾಕ್ ಆಗ್ತಾರೆ. ಹಾಂ, ಹೆಂಗೆ ಬೇರೆ ಏನು ನಮ್ಮ ಜೊತೆ ಬೇರೆ ಏನು ಮಾತಾಡಬೇಕು? ಶಾಕ್ ಆಗ್ತಾರೆ. ಓಕೆ, ಇವಾಗ ಬೆಸ್ಟ್ ಫ್ರೆಂಡ್ ಇದ್ದಾಗ ಬೆಸ್ಟ್ ಫ್ರೆಂಡ್ ಇದ್ದರೆ ಗರ್ಲ್ ಫ್ರೆಂಡ್ ಮುಖ್ಯನಾ? ಗರ್ಲ್ ಫ್ರೆಂಡ್ ಮುಖ್ಯನೇ. ಫಸ್ಟ್ ಪ್ರಯಾರಿಟಿ ಅದಕ್ಕೆ? ಗರ್ಲ್ ಫ್ರೆಂಡ್ಗೆ ನಾನು. ಮತ್ತು ಬೆಸ್ಟ್ ಫ್ರೆಂಡ್ಗೆ? ಬೆಸ್ಟ್ ಫ್ರೆಂಡ್ಗೆ ಅಷ್ಟೆಲ್ಲ ಕೊಡೋಲ್ಲ ನಾನು, ಗರ್ಲ್ ಫ್ರೆಂಡ್ಗೆ ಕೊಡೋದು. ಗರ್ಲ್ ಫ್ರೆಂಡೇ ಮುಖ್ಯ ನನಗೆ. ಗರ್ಲ್ ಫ್ರೆಂಡ್ ಮುಖ್ಯ ಅಂದರೆ ಯಾವ ಥರದ್ರಲ್ಲಿ? ಗರ್ಲ್ ಫ್ರೆಂಡೇ ಫ್ಯೂಚರ್ಗೆ ವೈಫ್ ಆಗ್ತಾಳೆ, ಅಮ್ಮ ಥರ ನಮಗೆ, ಸೆಕೆಂಡ್ ಅಮ್ಮ ಥರ. ಇನ್ನು ಗರ್ಲ್ ಫ್ರೆಂಡ್ ಮುಖ್ಯನೇ ಬೆಸ್ಟಿ ಫ್ರೆಂಡಿಂದ. ಬೆಸ್ಟಿ ಫ್ರೆಂಡು ಇಲ್ಲಿರ್ತಾಳೆ, ಅಲ್ಲಿರ್ತಾಳೆ, ಎಲ್ಲೋ ಇರ್ತಾಳೆ, ನಮಗೆ ಯಾಕೆ ಅದಲ್ಲ. ಓಕೆ, ಈ ರಿಲೇಷನ್ಶಿಪ್ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಇದೇ ನಂಬಿಕೆ. ಅದು ರಿಲೇಷನ್ಶಿಪ್ ಬಂದುಬಿಟ್ಟು ಅಂಡರ್ಸ್ಟ್ಯಾಂಡ್ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಆ ರಿಲೇಷನ್ಶಿಪ್ ಬಾಳುತ್ತೆ. ಓಕೆ, ಇವಾಗ ಹುಡುಗರ ಲಾಯಲಿಟಿಗೆ ಹುಡುಗಿರ ಹತ್ರ ಒಂದು ಕನ್ಸರ್ನ್ ಇದೆಯಾ? ಹುಡುಗರ ಲಾಯಲಿಟಿಗೆ ಹುಡುಗಿರ ಹತ್ರ ಒಂದು ಕನ್ಸರ್ನ್ ಇದೆಯಾ? ಅಯ್ಯೋ ಪಾಪ ಇಷ್ಟು ಪ್ರೀತಿ ಕೊಡ್ದ ನಮ್ಮ ಮೇಲೆ ಅಂತ, ಈ ಥರ ಕನ್ಸರ್ನ್ ಇದೆಯಾ ಹುಡುಗಿರಿಗೆ? ಅದು ಗೊತ್ತಿಲ್ಲ ಬೇರೆಯವ್ರ ಕಡೆ ಹೆಂಗೆ ಅಂತ. ನಮ್ಮ ಹುಡುಗಿ ಪರವಾಗಿಲ್ಲ. ಹಂಗಾದ್ರೆ ನೀವು ಲವ್ ಮಾಡ್ತಾ ಇದ್ದೀರಾ? ಹಾಂ, ನಾನು ಲವ್ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷದ ಲವ್? 9 ತಿಂಗಳಾಗ್ತದೆ. 9 ತಿಂಗಳು. ಮದುವೆ ಆಗ್ತೀರಾ? ಹಾಂ, ಆಗ್ತೀನಿ. ನಾವು ನಿಮ್ಮ ಕಾಲೇಜ್ ಹತ್ರ ಬರಬೇಕಾ? ಸೊ ನೀವು ಈ ವಿಡಿಯೋ ಕೆಳಗಡೆ ನಿಮ್ಮ ಕಾಲೇಜ್ ನೇಮ್ನ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಸ್ಯಾಟರ್ಡೆ ನಾವು ನಿಮ್ಮ ಕಾಲೇಜ್ ಹತ್ರ ಬರ್ತೀವಿ.